ಪೆಟ್ರೋಲ್ ಡೀಸೆಲ್ ಬಳಕೆಯಲ್ಲಿ ಸ್ವಲ್ಪ ಮಿತವಿರಲಿ ಅಂತ ಮಿತ ಮಂತ್ರಗಳು. ವಿದ್ಯುತ್ ಉಳಿತಾಯಕ್ಕಾಗಿ ಎಸಿ ತಾಪಮಾನದ ಮೇಲೆ ಮಿತಿ ಇರಲಿ. ಇನ್ನು ಹಲವು ದೇಶದಲ್ಲಿ ಅನಗತ್ಯ ಸಂಚಾರ, ವಿದೇಶಿ ಪ್ರವಾಸ ನಿಷೇಧ ಆಗಿದೆ. ಇಂಧನ ಉಳಿತಾಯಕ್ಕೆ ಜಾಗೃತಿ ಮೂಡಿಸಲು ದೊಡ್ಡ ಅಭಿಯಾನವನ್ನ ಮಾಡಿಕೊಂಡಿದ್ದಾರೆ. ಸ್ಪೇನ್, ಯುಕೆ ದೇಶಗಳು ಸೋಲಾರ್ ಅಳವಡಿಕೆಗೆ ಭಾರಿ ರಿಯಾಯಿತಿ. ವಾಹನಗಳ ಸಂಚಾರಕ್ಕೆ ಬೆಸ ನಿಯಮ ಜಾರಿಯಾಗಿದೆ. ಗ್ಯಾಸ್ ಸಿಲಿಂಡರ್ ಮತ್ತು ಮಾರುಕಟ್ಟೆ ನಿಯಂತ್ರಣ. ಮನೆಯಿಂದ ಕೆಲಸ ಮತ್ತು ಕಚೇರಿ ಅವಧಿಯಲ್ಲಿ ಕಡಿತ. ವಿದ್ಯುತ್ ಉಳಿತಾಯಕ್ಕಾಗಿ ಎಸಿ ತಾಪಮಾನದ ಮೇಲೆ ಮಿತಿ ಇದೆ. ಇನ್ನು ಮನೆಯಿಂದ ಕೆಲಸ ಮತ್ತು ಕಚೇರಿ ಅವಧಿಯಲ್ಲಿ ಕಡಿತ, ವಾಹನಗಳ ಸಂಚಾರ ಕಡಿಮೆ ಮಾಡಲು 13 ದೇಶಗಳ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾವೆ. ರಾತ್ರಿ 8 ಗಂಟೆ ಅಂತ ಅಂದ್ರೆ ಮಾರುಕಟ್ಟೆ ಸ್ತಬ್ಧ ಆಗಿರುತ್ತೆ. 10 ಗಂಟೆಗೆ ಹೋಟೆಲ್ ಬಂದು. ಸರ್ಕಾರಿ ಪ್ರವಾಸ, ಶಿಕ್ಷಣ ಸಂಸ್ಥೆಗಳ ಮೇಲೆ ನಿಯಂತ್ರಣ. ಹಲವು ದೇಶದಲ್ಲಿ ಅನಗತ್ಯ ಸಂಚಾರವನ್ನ ಬಂದ್ ಮಾಡಲಾಗಿದೆ. ವಿದೇಶಿ ಪ್ರವಾಸ ನಿಷೇಧ ಇದೆ. ಸಂಪೂರ್ಣ ಆನ್ಲೈನ್ ತರಗತಿಗಳನ್ನು ನಡೆಸಲು ಕಠಿಣ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಸಾರ್ವಜನಿಕ ಅಭಿಯಾನ ಮತ್ತು ಕಠಿಣ ನಿಯಮಗಳು ಇಂಧನ ಉಳಿತಾಯಕ್ಕೆ ಜಾಗೃತಿ ಮೂಡಿಸಲು ದೊಡ್ಡ ಅಭಿಯಾನವನ್ನ ರೂಪಿಸಿಕೊಂಡಿದ್ದಾರೆ. ರಾತ್ರಿ 8 ಗಂಟೆ ಮಾರುಕಟ್ಟೆ ಸ್ತಬ್ಧ ಆಗಿರುತ್ತೆ. 10 ಗಂಟೆಗೆ ಹೋಟೆಲ್ ಬಂದ್. ಸ್ಪೇನ್, ಯುಕೆ ದೇಶಗಳಲ್ಲಿ ಸೋಲಾರ್ ಅಳವಡಿಕೆಗೆ ಭಾರಿ ರಿಯಾಯಿತಿ. ಸೊ ಬೇರೆ ದೇಶಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದಿಷ್ಟು ರೂಲ್ಸ್ ಅನ್ನ ಹಾಕೊಂಡು ಈಗ ದೇಶದಲ್ಲಿ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಈಗಾಗಲೇ ನೋಡಿ ನಾವು ಗಮನಿಸ್ತಾ ಇದ್ವಿ, ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದ ನಮ್ಮ ದೇಶಗಳ ಮೇಲೆ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಆಯಿತು, ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಕುಗ್ಗುತ್ತೆ ದೇಶ ಅಂತ. ಬಟ್ ಇದನ್ನೆಲ್ಲ ಪರಿಗಣಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸಲಹೆಯನ್ನ ಕೊಟ್ಟರು, ಮನವಿಯನ್ನ ಮಾಡಿಕೊಂಡ್ರು ಜನಗಳಿಗೆ. ಈ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವ್ಯಯವಾಗಿ ಬಳಸಬೇಕು ಅಂತ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿರುವಂತದ್ದು.